ನಮಸ್ಕಾರ. ನಮಸ್ಕಾರ. ಇವತ್ತು ನಾವು 2025ರಲ್ಲಿ ಬಂದ ಮಲಯಾಳಂ ಸಿನಿಮಾ ತುಡುರುಂ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಹೌದು, ತುಂಬಾ ಚರ್ಚೆಯಲ್ಲಿರುವ ಸಿನಿಮಾ ಇದು. ಇದ್ರ ಬಗ್ಗೆ ಕೆಲವೊಂದು ವಿಶ್ಲೇಷಣೆಗಳು ನಮ್ಮ ಹತ್ರ ಇವೆ. ಮುಖ್ಯವಾಗಿ ಮೋಹನ್ ಲಾಲ್ ಮತ್ತೆ ಶೋಭನಾ ಜೋಡಿ ಅಬ್ಬಾ ಎಷ್ಟು ವರ್ಷಗಳ ನಂತರ ತೆರೆ ಮೇಲೆ ವಾಪಸ್ ಬಂದಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಹೌದು, ಅದು ನಿಜಕ್ಕೂ ದೊಡ್ಡ ಆಕರ್ಷಣೆ. ಈ ಚಿತ್ರದ ಕಥೆ ಏನು, ಇದ್ರಲ್ಲಿರೋ ಮುಖ್ಯ ವಿಚಾರಗಳು, ಜನ ಮತ್ತೆ ವಿಮರ್ಶಕರು ಏನ್ ಹೇಳಿದ್ರು ಅಂತ ನೋಡೋಣ. ಖಂಡಿತ. ಮೊದ್ಲಿಗೆ ಇದು ಯಾವ ಜಾನರ್ ಅಂತ ಹೇಳೋದಾದ್ರೆ ಇದೊಂದು ಕ್ರೈಮ್ ಥ್ರಿಲ್ಲರ್. ಆದ್ರೆ ಬರೀ ಥ್ರಿಲ್ಲನಲ್ಲ, ಫ್ಯಾಮಿಲಿ ಡ್ರಾಮಾನೂ ಹೌದು. ಹೌದು, ಎರಡೂ ಅಂಶಗಳು ಬೆರೆತಿವೆ. ತರುಣ್ ಮೂರ್ತಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಸ್ವಲ್ಪ ಉದ್ದ ಇದೆ ಅಲ್ವಾ, ಸುಮಾರು 166 ನಿಮಿಷಗಳು. ಹೌದು, ಒಂದು 2 ಗಂಟೆ 46 ನಿಮಿಷ. ಕಥಾನಾಯಕ ಷಣ್ಮುಖಂ, ಅವನಿಗೆ ಬೆನ್ಸ್ ಅಂತಾನೂ ಕರೀತಾರೆ. ಮೋಹನ್ ಲಾಲ್ ಅವರು ಪಾತ್ರ ಮಾಡಿದ್ದಾರೆ. ರಾಣಿ ಅನ್ನೋ ಒಂದು ಸುಂದರವಾದ ಗಿರಿ ಪ್ರದೇಶದಲ್ಲಿ ವಾಸ ಇರೋ ಒಬ್ಬ ಮಾಜಿ ಸ್ಟಂಟ್ ಮ್ಯಾನ್. ಈಗ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದಾನೆ. ಆಕ್ಚುಲಿ ಆ ಪಾತ್ರದ ಹಿನ್ನೆಲೆನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಅವನತ್ರ ಒಂದು ಹಳೆ ವಿಂಟೇಜ್ ಅಂಬಾಸಿಡರ್ ಕಾರ್ ಇಡತ್ತೆ. ಅವನ ಹೆಮ್ಮೆ ಅದು. ಅದೇ ಕಾರು ಆಮೇಲೆ ಪೊಲೀಸ್ ಭ್ರಷ್ಟಾಚಾರ, ಕ್ರಿಮಿನಲ್ ಸಂಚು ಇದೆಲ್ಲದರ ಮಧ್ಯೆ ಸಿಕ್ಕಾಕೊಳ್ಳುತ್ತೆ. ಕಥೆ ಅಲ್ಲಿಂದಾನೇ ತಿರುವು ಪಡೆಯೋದು. ಸರಿ, ವ್ಯವಸ್ಥೆಯಲ್ಲಿರೋ ಅನ್ಯಾಯವನ್ನ ಎದುರಿಸೋಕೆ ಅವನು ಹೇಗೆ ಬಾಧ್ಯನಾಗ್ತಾನೆ ಮತ್ತು ಅದು ಕೊನೆಗೆ ಹೇಗೆ ಒಂದು ಸೇಡಿನ ಕಥೆಯಾಗಿ ಬದಲಾಗತ್ತೆ ಅನ್ನೋದೇ ಚಿತ್ರದ ಮುಖ್ಯ ಹೂರಣ. ಹೌದು, ಆ ಸೇಡಿನ ಅಂಶ ಬಹಳ ಪ್ರಮುಖವಾಗಿ ಬರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಆ ಕೌಟುಂಬಿಕ ಬಾಂಧವ್ಯ, ತ್ಯಾಗದ ವಿಚಾರಗಳಿವೆಯಲ್ಲ. ಹೇಳಿ. ಕಥೆ ಶುರುವಾಗೋದು ಒಂದು ತುಂಬಾ ಸರಳವಾದ ಕುಟುಂಬದ ದೃಶ್ಯಗಳಿಂದ. ಅದು ಆಮೇಲೆ ಬರುವ ಕರಾಳ ಘಟನೆಗಳಿಗೆ, ಅಂದ್ರೆ ಮುಖ್ಯವಾಗಿ ಅವನ ಮಗನಿಗಾಗುವ ಒಂದು ದುರಂತಕ್ಕೆ ಒಂದು ಭಾವುಕ ತೂಕ ಕೊಡುತ್ತೆ. ನಿಜ, ಆ ಫ್ಯಾಮಿಲಿ ಆಂಗಲ್ ಇರೋದ್ರಿಂದಲೇ ಪಾತ್ರದ ನೋವು ನಮ್ಗೆ ಜಾಸ್ತಿ ತಟ್ಟುತ್ತೆ. ಖಂಡಿತ. ನೀವ್ ಹೇಳಿದ ಹಾಗೆ ಆ ಭಾವನಾತ್ಮಕ ತೂಕದ ಜೊತೆಗೆ ನೈತಿಕ ಸಂದಿಗ್ಧತೆ ಮತ್ತು ಸೇಡಿನ ವಿಷಯವೂ ಇದೆ ಅಲ್ವಾ? ಹೌದು, ಅದೇ ಮುಖ್ಯವಾದದ್ದು. ಅಂದ್ರೆ ಒಂದು ಕಾಲದಲ್ಲಿ ಹೀರೋ ಆಗಿದ್ದವನು ವ್ಯವಸ್ಥೆಯ ದೌರ್ಜನ್ಯದಿಂದಾಗಿ ಹೇಗೆ ಮೊದಲು ಬಲಿಪಶುವಾಗಿ ಆಮೇಲೆ ಸೇಡು ತೀರಿಸಿಕೊಳ್ಳೋ ಹಂತಕ್ಕೆ ಹೋಗ್ತಾನೆ ಅನ್ನೋದು. ಖಂಡಿತವಾಗಿಯೂ. ಆ ಲೈನ್ ಇದೆಯಲ್ಲ, ಬಲಿಪಶು ಮತ್ತು ಸೇಡು ತೀರಿಸಿಕೊಳ್ಳುವ ನಡುವಿನ ಗೆರೆ, ಅದು ತುಂಬಾ ತೆಳುವಾಗಿರುತ್ತೆ. ಇಲ್ಲಿ ಸ್ಥಳೀಯ ಪೊಲೀಸ್ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಇದೆಯಲ್ಲ, ಅದು ಹೇಗೆ ಸಾಮಾನ್ಯ ಜನರ ಬದುಕನ್ನ, ಅವರ ಸಂಬಂಧಗಳನ್ನ ಹಾಳ್ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಇನ್ನು ತರುಣ್ ಮೂರ್ತಿಯವರ ನಿರ್ದೇಶನದ ಶೈಲಿ, ಕೆಲವರು ಇದನ್ನ ಸ್ಲೋ ಬರ್ನ್ ಅಂತ ಕರೀತಾರಲ್ಲ. ಹೌದು, ನಿಧಾನವಾಗಿ ಕಥೆ ಬಿಚ್ಕೊಳ್ಳೋದು. ಹೌದು, ಅದು ಕಥೆಯ ಉದ್ವಿಗ್ನತೆಯನ್ನ ನಿಧಾನವಾಗಿ ಹಂತ ಹಂತವಾಗಿ ಹೆಚ್ಚಿಸ್ತಾ ಹೋಗುತ್ತೆ. ಚಿತ್ರದುದ್ದಕ್ಕೂ ಒಂದು ಗಂಭೀರವಾದ ವಾತಾವರಣವನ್ನ ಕಾಯ್ದುಕೊಳ್ಳುತ್ತೆ. ಆ ಸ್ಲೋ ಬರ್ನ್ ಶೈಲಿ ಮಲಯಾಳಂ ಸಿನಿಮಾದಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ಅಲ್ವಾ? ಹೌದು, ಅದು ಅವರದೇ ಆದ ಒಂದು ಶೈಲಿ. ಎಲ್ಲರಿಗೂ ಅದು ತಕ್ಷಣಕ್ಕೆ ಹಿಡಿಸಬೇ ಇರ್ಬೋದು, ಆದರೆ ಕಥೆಗೆ ಅದು ನ್ಯಾಯ ಒದಗಿಸಿದೆ ಅಂತ ನನ್ಗನ್ಸುತ್ತೆ. ಸರಿ. ಇದರ ಜೊತೆಗೆ ಚಿತ್ರ ಬೇರೆ ಸಾಮಾಜಿಕ ಸಮಸ್ಯೆಗಳನ್ನು ಮುಟ್ಟುತ್ತೆ. ಪೊಲೀಸ್ ದೌರ್ಜನ್ಯ, ಶೋಷಣೆ, ಮತ್ತೆ ಇದು ತುಂಬಾ ಮುಖ್ಯವಾದದ್ದು, ಗೌರವ ಹತ್ಯೆ. ಓ ಹೌದಾ? ಹೌದು, ಚಿತ್ರದ ಕೊನೆಯಲ್ಲಿ ಗೌರವ ಹತ್ಯೆಗಳ ಬಗ್ಗೆ ನೈಜ ಅಂಕಿಅಂಶಗಳನ್ನ ಕೂಡ ತೋರಿಸ್ತಾರೆ. ಅಬ್ಬಾ, ಹಾಗಾದ್ರೆ ಇದು ಕೇವಲ ಒಂದು ಥ್ರಿಲ್ಲರ್ ಅಲ್ಲ, ಸಮಾಜಕ್ಕೂ ಏನೋ ಹೇಳೋಕೆ ಪ್ರಯತ್ನಿಸ್ತಿದೆ. ಖಂಡಿತ, ಅದಕ್ಕೆ ಇದೊಂದು ಗಟ್ಟಿಯಾದ ಸಿನಿಮಾ ಅನ್ನೋದು. ಸರಿ, ಇಷ್ಟೆಲ್ಲಾ ಸಂಕೀರ್ಣ ಭಾವನೆಗಳು, ನೈತಿಕ ಗೊಂದಲಗಳು, ಇದೆಲ್ಲ ನಟರು ಹೇಗೆ ನಿಭಾಯಿಸಿದ್ದಾರೆ? ಮೋಹನ್ ಲಾಲ್ ಅವ್ರ ಬಗ್ಗೆ ವಿಮರ್ಶಕರು ಏನ್ ಹೇಳಿದ್ದಾರೆ? ಮೋಹನ್ ಲಾಲ್ ಅವ್ರ ಬಗ್ಗೆ ಹೇಳಲೇಬೇಕು. ಇದು ಅವರ ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ಶ್ರೇಷ್ಠ ಪ್ರದರ್ಶನಗಳಲ್ಲಿ ಒಂದು ಅಂತ ವಿಮರ್ಶಕರು ತುಂಬಾನೇ ಹೊಗಳಿದ್ದಾರೆ. ಹೌದಾ? ಹೌದು, ಆ ಪಾತ್ರದಲ್ಲಿರುವ ದುರ್ಬಲತೆ, ಆಮೇಲೆ ಬರುವ ತೀವ್ರವಾದ ಕೋಪ, ಆ ದೃಢ ಸಂಕಲ್ಪ ಎಲ್ಲವನ್ನೂ ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಕೇಳೋದಿಕ್ಕೇನೆ ಚೆನ್ನಾಗಿದೆ. ಇನ್ನು ಶೋಭನಾ ಅವರ ಪಾತ್ರದ ಬಗ್ಗೆ, ಲಲಿತಾ, ಬೆನ್ಸ್ನ ಹೆಂಡತಿ. ಶೋಭನಾ ಅವರ ಸ್ಕ್ರೀನ್ ಟೈಮ್ ಸ್ವಲ್ಪ ಕಡಿಮೆನೇ ಇರಬಹುದು. ಹೌದು, ಆದ್ರೂ ಅವರ ಪಾತ್ರ ಬಹಳ ಮುಖ್ಯ. ಆಕೆ ಗಂಡನಿಗೆ ಕೊಡುವ ಒಂದು ಸ್ಥೈರ್ಯ, ಒಂದು ಸಪೋರ್ಟ್ ಇದೆಯಲ್ಲ, ಅದನ್ನ ಬಹಳ ಸಹಜವಾಗಿ, ಶಾಂತವಾಗಿ ತೋರಿಸಿದ್ದಾರೆ. ಇಬ್ಬರ ಕೆಮಿಸ್ಟ್ರಿ ಬಗ್ಗೆನೂ ಮಾತು ಕೇಳಿವಂತಲ್ವಾ? ಹೌದು ಹೌದು, ಇಷ್ಟು ವರ್ಷಗಳ ಗ್ಯಾಪ್ ಆದ್ಮೇಲೂ ಅವರಿಬ್ಬರ ನಡುವಿನ ಆ ಪ್ರಬುದ್ಧವಾದ ಕೆಮಿಸ್ಟ್ರಿ, ಅದು ತೆರೆ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹಲವರು ಮೆಚ್ಕೊಂಡಿದ್ದಾರೆ. ಮೋಹನ್ ಲಾಲ್ ಅವರ ಆ ಇಂಟೆನ್ಸಿಟಿಗೆ ಶೋಭನಾ ಅವರ ಶಾಂತತೆ ಒಂದು ಒಳ್ಳೆ ಕಾಂಟ್ರಾಸ್ಟ್ ಕೊಡುತ್ತೆ. ಸರಿ, ಇನ್ನು ವಿಲನ್ ಪಾತ್ರ,
ಪ್ರಕಾಶ್ ವರ್ಮಾ ಅಲ್ವಾ? ಹೌದು, ಪ್ರಕಾಶ್ ವರ್ಮಾ, ಭ್ರಷ್ಟ ಪೊಲೀಸ್ ಆಫೀಸರ್ ಸಿಐ ಜಾರ್ಜ್ ಮಥನ್ ಪಾತ್ರದಲ್ಲಿ. ಅವರು ನಿಜಕ್ಕೂ ಆ ಪಾತ್ರಕ್ಕೆ ಒಂದು ಭಯಾನಕ ಆಯಾಮವನ್ನೇ ಕೊಟ್ಟಿದ್ದಾರೆ. ಒಳ್ಳೆ ನಟರ ದಂಡೇ ಇದೆ ಹಾಗಾದ್ರೆ. ಖಂಡಿತ. ಈ ನಟನೆ ಈ ಭಾವನೆಗಳನ್ನೆಲ್ಲ ತೆರೆ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ತರೋದಕ್ಕೆ ತಾಂತ್ರಿಕ ಅಂಶಗಳ ಪಾತ್ರನೂ ದೊಡ್ಡದಿರುತ್ತೆ ಅಲ್ವಾ? ಕ್ಯಾಮ್ರಾ ವರ್ಕ್, ಮ್ಯೂಸಿಕ್. ಖಂಡಿತವಾಗಿಯೂ ತಾಂತ್ರಿಕವಾಗಿಯೂ ಸಿನಿಮಾ ತುಂಬಾನೇ ಸೌಂಡ್ ಆಗಿದೆ. ಶಾಜಿ ಕುಮಾರ್ ಅವರ ಛಾಯಾಗ್ರಹಣ ಅಂದ್ರೆ ಸಿನಿಮಾಟೋಗ್ರಫಿ, ಅದು ರಾಣಿ ಪ್ರದೇಶದ ಆ ನೈಸರ್ಗಿಕ ಸೌಂದರ್ಯವನ್ನ, ಹಸಿರನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೋ, ಹಾಗೆಯೇ ಪೊಲೀಸ್ ಸ್ಟೇಷನ್ನಂತಹ ಕತ್ತಳೆಯಾದ ಉಸಿರುಗಟ್ಟಿಸುವ ಜಾಗಗಳನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಸೆರೆಹಿಡಿದಿದೆ. ಆ ವ್ಯತ್ಯಾಸವನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಹೌದು, ಆ ವಿಜುವಲ್ಸ್ ಮುಖ್ಯವಾಗತ್ತೆ. ಹಾಗೆಯೇ ಜೇಕ್ಸ್ ಬಿಜೋಯ್ ಅವರ ಸಂಗೀತ, ಹಿನ್ನೆಲೆ ಸಂಗೀತ ತುಂಬಾನೇ ಮುಖ್ಯ ಈ ತರದ ಚಿತ್ರಗಳಿಗೆ. ಕಥೆಯಲ್ಲಿ ಬರುವ ಭಾವನಾತ್ಮಕ ಏರಿಳಿತಗಳನ್ನ, ಅಂದ್ರೆ ಕುಟುಂಬದ ಜೊತೆಗಿನ ಶಾಂತ ಕ್ಷಣಗಳಿಂದ ಹಿಡಿದು ಸಸ್ಪೆನ್ಸ್ನ ಆತಂಕದವರೆಗೂ ಎಲ್ಲವನ್ನೂ ಸಂಗೀತ ಚೆನ್ನಾಗಿ ಹಿಡಿದಿಡುತ್ತೆ. ಹಾಡುಗಳ ಬಗ್ಗೆ ಏನಾದ್ರೂ ವಿಶೇಷತೆ ಇದೆಯಾ? ಹೌದು, ಹಳೆಯ ಹಾಡುಗಳ ರೀಮಿಕ್ಸ್ ಬಳಸಿದ್ದಾರೆ. ಕಣ್ಮಣಿ ಪೂವೆ ಮತ್ತು ಶಾಂತಮೀ ರಾತ್ರಿಯಲ್ ಇವುಗಳ ಬಳಕೆ ಚಿತ್ರದ ವಾತಾವರಣಕ್ಕೆ ಇನ್ನೂ ಹೆಚ್ಚು ಮೆರುಗು ಕೊಟ್ಟಿದೆ. ಓಕೆ. ಇನ್ನು ಸಂಕಲನ ಅಂದ್ರೆ ಎಡಿಟಿಂಗ್, ಚಿತ್ರ ಸ್ವಲ್ಪ ಉದ್ದ ಇದೆ ಅಂದ್ವಲ್ಲ? ಹೌದು, ಶಫೀಕ್ ವಿಬಿ ಅವರ ಸಂಕಲನ. ಚಿತ್ರದ ಅವಧಿ ಸ್ವಲ್ಪ ಹೆಚ್ಚೇ ಅನಿಸಬಹುದು, ನಿಜ. ಅದರಲ್ಲೂ ಆ ಸ್ಲೋ ಬರ್ನ್ ಶೈಲಿಗೆ ಒಗ್ಗಿಕೊಳ್ಳದವರೆಗೆ ಮೊದಲರ್ಧ ಸ್ವಲ್ಪ ನಿಧಾನ ಅನಿಸೋ ಸಾಧ್ಯತೆ ಇದೆ. ಆದರೆ ಕೊನೆಯಲ್ಲಿ ಎಲ್ಲವೂ ಸೇರಿಕೊಂಡು ಒಂದು ಪರಿಣಾಮಕಾರಿಯಾದ, ತೃಪ್ತಿಕರವಾದ ಅನುಭವ ಕೊಡುತ್ತೆ. ಉದ್ದವಿದ್ದರೂ ಕಥೆಯನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸರಿ, ಈಗ ವಿಮರ್ಶಕರ ಒಟ್ಟಾರೆ ಅಭಿಪ್ರಾಯ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ? ವಿಮರ್ಶಕರಿಂದ ಬಹುತೇಕ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ದಿ ಹಿಂದೂ ಪತ್ರಿಕೆಯವರು ಹೇಳಿದ ಹಾಗೆ ಕೆಲವು ಸಣ್ಣಪುಟ್ಟ ದೋಷಗಳಿರ್ಬೋದು, ಆದರೆ ಸರಿಯಾದ ಭಾವನಾತ್ಮಕ ಅಂಶಗಳೊಂದಿಗೆ ನೀಟಾಗಿ ಮಾಡಿರುವ ಸಿನಿಮಾ ಅಂತ ಹೇಳಿದ್ದಾರೆ. ಬೇರೆ ಮೀಡಿಯಾಗಳು ಈಸ್ಟರ್ನ್ ಐ ಇದನ್ನ ಒಂದು ಕರಾಳವಾದ ಭಾವನಾತ್ಮಕ ಪಯಣ ಅಂತ ಹೇಳಿದೆ. ಮೋಹನ್ ಲಾಲ್ ಅವರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಅಂತನೂ ಹೇಳಿದ್ದಾರೆ. ರೆಡಿಫ್, ಗಲ್ಫ್ ನ್ಯೂಸ್ನಂತಹ ಕಡೆಗಳಲ್ಲೆಲ್ಲ 3.5 ರಿಂದ 4.5 ರೇಟಿಂಗ್ 5ಗೆ ಕೊಟ್ಟಿದ್ದಾರೆ. ಒಳ್ಳೆ ರೇಟಿಂಗ್ಸ್. ಹೌದು, ಇದೊಂದು ಪ್ರಬುದ್ಧ ಪ್ರೇಕ್ಷಕರಿಗಾಗಿಯೇ ಇರುವ ಮೇರುಕೃತಿ ಅಂತಾನೂ ಕೆಲವರು ಹೊಗಳಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲೂ ದೊಡ್ಡ ಸಕ್ಸಸ್ ಅಲ್ವಾ? ಹೌದು, ಭರ್ಜರಿ ಯಶಸ್ಸು ಕಂಡಿದೆ. 2025ರಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಇದು. ಅಷ್ಟೇ ಅಲ್ಲ, ಒಟ್ಟಾರೆ ಮಲಯಾಳಂ ಸಿನಿಮಾ ಇತಿಹಾಸದಲ್ಲೇ ಇದು 3ನೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಯಿತು. ವಾವ್, ಅದು ದೊಡ್ಡ ಸಾಧನೆ. ಖಂಡಿತ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ತುಡುರುಂ ಒಂದು ವೆಲ್ ಮೇಡ್ ಕ್ರೈಮ್ ಥ್ರಿಲ್ಲರ್. ಇದರಲ್ಲಿ ಮೋಹನ್ ಲಾಲ್ ಅವರ ಅದ್ಭುತ ನಟನೆ ಇದೆ, ತಾಂತ್ರಿಕ ಕುಶಲತೆ ಇದೆ, ಜೊತೆಗೆ ಕೌಟುಂಬಿಕ ಡ್ರಾಮಾ, ಕ್ರೈಮ್ ಸ್ಟೋರಿ ಮತ್ತು ಸಾಮಾಜಿಕ ವಿಮರ್ಶೆ ಇವುಗಳ ಒಂದು ಒಳ್ಳೆ ಮಿಶ್ರಣ ಇದೆ. ಹೌದು, ನಿರೂಪಣೆ ಸ್ವಲ್ಪ ನಿಧಾನ ಇರಬಹುದು, ಅದು ಮಲಯಾಳಂ ಥ್ರಿಲ್ಲರ್ಗಳ ಒಂದು ಶೈಲಿ. ಆದರೆ ಚಿತ್ರದ ಭಾವನಾತ್ಮಕ ತೀವ್ರತೆ ಮತ್ತು ಅದು ಇವತ್ತಿನ ಸಮಾಜಕ್ಕೆ ಎತ್ತುವ ಪ್ರಶ್ನೆಗಳು ಇದನ್ನು ಒಂದು ನೋಡಲೇಬೇಕಾದ ಚಿತ್ರವನ್ನಾಗಿ ಮಾಡುತ್ತೆ. ನೀವ್ ಹೇಳಿದ ಹಾಗೆ ಆ ಪಯಣ ಇದೆಯಲ್ಲ, ಒಂದು ಕಾಲದಲ್ಲಿ ಎಲ್ಲರೂ ಗೌರವಿಸುತ್ತಿದ್ದ ಒಬ್ಬ ವ್ಯಕ್ತಿ ವ್ಯವಸ್ಥೆಯಲ್ಲಿನ ಲೋಪಗಳಿಂದಾಗಿ, ಭ್ರಷ್ಟಾಚಾರದಿಂದಾಗಿ ಸೇಡಿನ ದಾರಿಗೆ ಇಳಿಯೋದು, ಅದು ನಿಜಕ್ಕೂ ಯೋಚನೆಗೆ ಹಚ್ಚುತ್ತೆ. ಹೌದು, ಈ ಭ್ರಷ್ಟ ವ್ಯವಸ್ಥೆಗಳನ್ನ ಎದುರಿಸುವಾಗ ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲಿವರೆಗೆ ಹೋಗಬಹುದು, ಅದಕ್ಕೆ ಅವನು ತೆರಬೇಕಾದ ಬೆಲೆ ಏನು? ಈ ಚಿತ್ರ ಈ ಪ್ರಶ್ನೆಗಳನ್ನ ನಮ್ಮ ಮುಂದಿಡುತ್ತೆ ಅನಿಸುತ್ತೆ ಅಲ್ವಾ? ಖಂಡಿತ. ಇದೊಂದು ನಾವು ಯೋಚನೆಬಿಸಬೇಕಾದ ವಿಷಯ.